ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನೇಕ ಎಪಿಸೋಡ್ಗಳನ್ನ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ನಾವು ಇವತ್ತಿನಿಂದ ಹೇಗೆ ಇರಬೇಕು, ಏನು ಮಾಡಬಾರದು, ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ಹೇಗೆ ಓದಬೇಕು, ಅಭ್ಯಾಸ ನಡೆಸಬೇಕು ಜನವರಿ 1 ಮೇಲೆ ಅಥವಾ ಇವತ್ತಿನಿಂದ ಅನ್ನೋದನ್ನು ತಿಳ್ಕೊಂಡ್ರಿ. ಪರೀಕ್ಷಾ ಸಮಯದಲ್ಲಿ ಓದುವ ರೀತಿ ಚಿಕ್ಕ ಚಿಕ್ಕದಾಗಿ ಓದಿ, ಚಿಕ್ಕ ಚಿಕ್ಕದಾಗಿ ಬರೋದು, ಚಿಕ್ಕ ಚಿಕ್ಕದಾಗಿ ರೆಸ್ಟ್ ತೊಗೊಂಡು ನೋಡ್ಕೊಂಡು ಬರೋದು, ನೋಡ್ಕೊಳ್ಳದೆ ಬರೋದು, ಈ ರೆಸ್ಟನ್ನು ಆರಾಮಾಗಿ ಮಾಡಿಕೊಂಡು ಹೀಗೆ ಸಬ್ಜೆಕ್ಟನ್ನು ಚೇಂಜ್ ಮಾಡಿಕೊಂಡು ಹೀಗೆ ಓದಬೇಕು ಅನ್ನೋ ವಿಚಾರಗಳನ್ನು ತಿಳಿದುಕೊಂಡ್ರಿ. ಸರ್, ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು ತಾವು ಹೇಳಿದ್ರಲ್ಲ 20, ಅದೆಲ್ಲ ಬಗೆಹರಿಸ್ಕೊಂಡು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಂಡು ನೆನಪಿನ ಶಕ್ತಿ ಹೆಚ್ಚಿಸ್ಕೊಂಡು ಏನೇನು ಮಾಡಬೇಕಾಗಿತ್ತೋ ಅದನ್ನೆಲ್ಲ ಮಾಡಿ, ಏನು ಮಾಡಬಾರ್ದು ಅದನ್ನು ಮಾಡದೆ, ಚಿಕ್ಕ ಚಿಕ್ಕದಾಗಿ ಓದಿ, ಚಿಕ್ಕ ಚಿಕ್ಕದಾಗಿ ಬರೆದು, ಚಿಕ್ಕ ಚಿಕ್ಕದಾಗಿ ರೆಸ್ಟ್ ತೊಗೊಂಡು ಹೀಗೇ ಈ 40, 70, 80, 90 ದಿನ ಹೋಗ್ಬಿಟ್ರೆ ಮುಗಿತಾ ಸರ್? ಇಲ್ಲ. ಒಬ್ಬರು ವಿಲನ್ ಇದ್ದಾರೆ, ಖಳನಾಯಕ. ಫಿಲಮಲ್ಲೆಲ್ಲ ವಿಲನ್ ಇರ್ತಾರಲ್ಲ, ಹಾಗೆ ಪರೀಕ್ಷೆಗೆ ಹೋಗುವ ಮಕ್ಕಳಿಗೆಲ್ಲ ಜನವರಿಯಿಂದ ಏಪ್ರಿಲ್ ಮಾರ್ಚ್ವರೆಗೆ ಒಬ್ಬ ವಿಲನ್ ಕಾಡ್ತಾನೆ. ಆ ವಿಲನ್ ಹೆಸರೇ ಆರೋಗ್ಯ, ಹೆಲ್ತ್. ತುಂಬ ಜನರಿಗೆ ದೈಹಿಕ ಮಾನಸಿಕ ಏರುಪೇರುಗಳಿಂದ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗುತ್ತೆ, ಅನಾರೋಗ್ಯ ಪೀಡಿತರಾಗ್ತಾರೆ. ಅದು ಸಣ್ಣದು ಇರ್ಬೋದು, ದೊಡ್ಡದು ಇರ್ಬೋದು. ಕೆಲವರಿಗೆ ತಲೆನೋವು ಬರುತ್ತೆ, ಕೆಲವರಿಗೆ ತಲೆ ತಿರುಗಿ ಬರುತ್ತೆ, ಕೆಲವರಿಗೆ ವಾಮಿಟ್ ಆಗುತ್ತೆ, ಕೆಲವರಿಗೆ ಜ್ವರನೇ ಬರುತ್ತೆ. ಅನೇಕ ವಿಚಿತ್ರವಾದಂತಹ ಪರೀಕ್ಷಾ ಸಂದರ್ಭದ ತೊಂದರೆಗಳು ಬರುತ್ತೆ. ಇದರಲ್ಲಿ ನಿಮ್ಮದೇ ಮಾತ್ರ ಸಮಸ್ಯೆ ಅಲ್ಲ, ನಿಮ್ಮ ದೇಹ ಮನಸ್ಸಿನ ಸಮಸ್ಯೆ ಅಷ್ಟೇ ಅಲ್ಲ, ಇದು ಕಾಲದ ಸಮಸ್ಯೆಯೂ ಕೂಡ. ಸೀಸನ್ ನೋಡಿ, ಇದು ಬೇಸಿಗೆ ಕಾಲ ಶುರುವಾಯಿತು. ನಿಮ್ಮ ಪರೀಕ್ಷೆ ನಡೆಯೋ ಟೈಮಲ್ಲಿ ತೀವ್ರವಾದ ಬೇಸಿಗೆ ಕಾಲ, ಅದಕ್ಕೆ ಬೇಸಿಗೆ ರಜೆ ಕೊಡೋದು, ಶಿಬಿರ ಅಲ್ವೇ. ಬೇಸಿಗೆ ರಜೆಗಳು ಬರೋದಿಲ್ಲ ಆಮೇಲೆ, ಯಾಕೆ? ಹೀಟ್ ಜಾಸ್ತಿ. ನಿಮಗೊಂದು ವಿಷಯ ಹೇಳಬೇಕು. ಬೇಸಿಗೆಯ ಕಾಲದಲ್ಲಿ ಹೊರ ವಲಯದಲ್ಲಿ ಎನ್ವಿರಾನ್ಮೆಂಟಲ್ಲಿ, ಪರಿಸರದಲ್ಲಿ ಬಿಸಿಲು ಜಾಸ್ತಿಯಾಗಿ ವಾಟರ್ ಕಂಟೆಂಟ್, ನೀರಿನ ಕಂಟೆಂಟ್ ಕಡಿಮೆ ಆಗಿರುತ್ತೆ. ನೀರಿನ ಕಂಟೆಂಟ್ ಕಡಿಮೆ ಅಲ್ಲಿ ಮಾತ್ರ ಅಲ್ಲ, ಹೊರಗಡೆ ದೇಹದಲ್ಲೂ ಕಡಿಮೆ ಆಗಿರುತ್ತೆ. ಒಂದು. ಎರಡನೇದು, ವೈರಸ್ಸು ಬ್ಯಾಕ್ಟೀರಿಯಾ ಇವಾಗಲೇ ಎದ್ದು ಬಿಡೋದು, ಮೇಲಕ್ಕೆ ಬಂದುಬಿಡುತ್ತೆ. ಹಾಗಾಗಿಯೇ ನೀವು ಗಮನಿಸ್ಬೋದು, ಡಾಕ್ಟರ್ ಶಾಪ್ಸು, ನರ್ಸಿಂಗ್ ಹೋಮ್ಸು, ಡಾಕ್ಟ್ರುಗಳೆಲ್ಲ ಬ್ಯುಸಿ. ತುಂಬ ರೋಗಗಳೆಲ್ಲ ಈಗಲೇ ಬೇಸಿಗೆಗಾಲದಲ್ಲೇ ಜಾಸ್ತಿ. ಗಮನಿಸಿದ್ದೀರಾ? ಈ ಸಲ ಗಮನಿಸಿ, ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಸಾಮಾಜಿಕವಾಗಿಯೂ ಕೂಡ ಪರಿಸರದ ದೃಷ್ಟಿಯಿಂದಲೂ ಇದು ಸರಿಯಲ್ಲದ ಕಾಲ. ಒಂದು, ಅದಕ್ಕೆ ರಜೆ ಕೊಡೋದು 2 ತಿಂಗಳು. ಬೇಸಿಗೆನಲ್ಲಿ ನೀವು ಯಾರೂ ಶಾಲೆಗೆ ಬರಬೇಡಿ, ರೆಸ್ಟ್ ತಗೊಳ್ಳಿ ಅಂತ. ಈಗಲೇ ಎಕ್ಸಾಮ್ ನಡೆಯೋದು. ಆದ್ದರಿಂದ ಆರೋಗ್ಯ ಬಹಳ ಮುಖ್ಯ. ನಿಮಗೊಂದು ವಿಷಯ ಹೇಳಬೇಕು. ಎಲ್ಲದಕ್ಕಿಂತ ಮುಖ್ಯ ಯಾವುದು? ಜನವರಿ 1ರಿಂದ ಏಪ್ರಿಲ್ವರೆಗೆ, ಮಾರ್ಚ್ವರೆಗೆ ಅಂದರೆ ನನ್ನ ಪ್ರಕಾರ ಓದೋದು ಅಲ್ಲ, ಬರೆಯೋದು ಅಲ್ಲ, ತಿಳ್ಕೊಳ್ಳೋದು ಅಲ್ಲ, ಜಾಸ್ತಿ ಮಾರ್ಕ್ಸ್ ತೆಗೆ ಪ್ರಯತ್ನ ಪಡೋದು ಅಲ್ಲ. ಇದೆಲ್ಲ ಸೆಕೆಂಡ್ರಿ. ಪ್ರೈಮರಿ ಏನು ಹೇಳಿ? ಆರೋಗ್ಯ. ಒಂದು ಜ್ವರ ಬಂದು 1 ದಿನ ಮಲ್ಕೊಂಬಿಟ್ರೆ, ಕೇಳಿಸ್ಕೊಳ್ಳಿ, 5ರಿಂದ 10 ಮಾರ್ಕ್ಸ್. ನೀನು ಜಾಣನೇ ಇರ್ಬೋದು, ರ್ಯಾಂಕ್ ಸ್ಟೂಡೆಂಟೇ ಇರ್ಬೋದು, 5ರಿಂದ 10 ಮಾರ್ಕ್ಸ್ ಹೋಯಿತು ಅಂತ. ಯಾಕೆ ಸರ್? ಹಂಗೆ ತಿಳ್ಕೊ. ಆರೋಗ್ಯವೇ ಭಾಗ್ಯ. ಆದ್ದರಿಂದ ನೀನು ಓದೋ ಬಿಡೋ, ಆರೋಗ್ಯ ಮಾತ್ರ ಚೆನ್ನಾಗಿರಬೇಕು. ಇನ್ನು ಮುಂದಿನ 30, 40, 50, 60, 70 ದಿನ ಸರ್ ಕರೆಕ್ಟು. ಬಟ್ ಆರೋಗ್ಯ ಕೆಡುತ್ತಲ್ಲ. ಯಾಕೆ ಕೆಡುತ್ತೆ? ಒಂದು ದೇಹ, ಇನ್ನೊಂದು ಮನಸ್ಸು. ನೋಡಿ, ಈಗೆಲ್ಲ ಪರೀಕ್ಷೆ ಹೆದರಿಕೆ ಶುರು. ಪರೀಕ್ಷೆ ಬಂದ್ಬಿಡ್ತು, ಏನಾಗುತ್ತೋ ಏನೋ, ಅಯ್ಯೋ ಬಂದೇ ಬಿಡ್ತಲ್ಲ ಪರೀಕ್ಷಾ ಹೆದರಿಕೆಯಿಂದ ಜ್ವರ, ಪರೀಕ್ಷಾ ಹೆದರಿಕೆಯಿಂದ ತಲೆ ತಿರುಗು, ತಲೆನೋವು. ನೋಡಿದ್ರಾ? ಇದಕ್ಕೆ ನೀನು ಡಾಕ್ಟ್ರ್ ಹತ್ರ ಹೋಗು. ಜ್ವರ ಬಂದಿರ್ತಾರಲ್ಲ ಕೆಲವರು ಮಕ್ಕಳು, ಡಾಕ್ಟ್ರ್ ಹತ್ರ ಅವ್ರ ಅಮ್ಮ ಕರ್ಕೊಂಡೋದ್ರೆ, ಅಪ್ಪ ಡಾಕ್ಟ್ರ್ ಹೇಳ್ತಾರೆ ಸುಡ್ತಾ ಇರುತ್ತೆ 102 ಡಿಗ್ರಿ. ಡಾಕ್ಟ್ರ್ ಹೇಳ್ತಾರೆ ಇದು ಸುಳ್ಳು ಜ್ವರ, ಫೇಕ್ ಫೀವರ್. ಏನು ಸರ್ ಸುಳ್ಳು ಜ್ವರ ಅಂದರೆ? ನಿಜವಾದ ಜ್ವರ ಅಲ್ಲ ಅದು. ಮನಸ್ಸಿನಲ್ಲಿ ಹೆದರಿಕೆ ಇರೋದ್ರಿಂದ ಪರೀಕ್ಷೆ ಬಗ್ಗೆ ಜ್ವರ ಬಂದಿದೆ. ಇದರ ಹೆಸರೇನು ಗೊತ್ತಾ? ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್, ಮನೋದೈಹಿಕ ರೋಗ. ನೋಡಿದ್ರಾ? ಈ ಥರ ಜಾಸ್ತಿ ಮನುಷ್ಯಂಗೆ. ಮನಸ್ಸಿನಿಂದ ದೇಹಕ್ಕೆ ತೊಂದರೆ, ದೇಹದಿಂದಲೂ ದೇಹಕ್ಕೆ ತೊಂದರೆ, ಮನಸ್ಸಿನಿಂದಲೂ ದೇಹಕ್ಕೆ ತೊಂದರೆ. ನೋಡಿದ್ರಾ? ಆದ್ದರಿಂದ ಮನಸ್ಸನ್ನು ನೆಟ್ಕಿಟ್ಕೋಬೇಕು, ದೇಹವನ್ನು ನೆಟ್ಕಿಟ್ಕೋಬೇಕು. ಆದ್ದರಿಂದ ಆರೋಗ್ಯದ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡಬೇಕು. ಸರ್, ಆರೋಗ್ಯ ಕೆಟ್ಟರೆ ಏನು ಮಾಡಬೇಕು? ಕೆಡಿಸ್ಕೋಬಾರ್ದು ಅಂತ ಹೇಳೋದಲ್ಲ, ಕೆಡಿಸ್ಕೋಬಾರ್ದು. ಹಾಗಾದ್ರೆ ನೆಟ್ಗಿರಬೇಕು. ನೆಟ್ಗಿರಕ್ಕೆ ಏನು ಮಾಡಬೇಕು? 2 ಸೂತ್ರ.
ಮುಂದಿನ 40-50-60 ದಿನ ಪರೀಕ್ಷೆ ಆಗೋ ತನಕ ಎರಡೇ ಸೂತ್ರ ಆರೋಗ್ಯಕ್ಕೆ. ಮೊದಲನೇದು, ಈಗ ಕೆಲವರಿಗೆ, ತುಂಬ ಜನಕ್ಕೆ ನಾಳೆ ಸಂಜೆ ನನಗೆ ಆಗತ್ತೆ, ಹೀಗೆ ನಿಮಗೂ ಆಗಿರ್ಬೋದು ಕೆಲವರಿಗೆ, ನಾಳೆ ಸಂಜೆ ಜ್ವರ ಬರುತ್ತೆ ಅಂತ ಇವತ್ತೇ ಗೊತ್ತಾಗುತ್ತೆ ನನಗೆ. ಏನೋ ಮೂಡಿಲ್ಲ, ಏನೋ ಒಂಥರ ಬಾಯಿನಲ್ಲಿ ರುಚಿ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋಣ ಅನಿಸುತ್ತೆ, ಡಲ್ಲಾಗಿರ್ತೀವಿ, ಈ ರೀತಿ ಭಾವ ಇರುತ್ತೆ. ನಾಳೆ ಬರುತ್ತೆ ಅಂತ ಏನಾದರೂ ಅನಿಸಿಕೆ ಬಂದರೆ ಅಣ್ಣಂಗೇಳು, ಅಪ್ಪಂಗೇಳು, ಅಕ್ಕಂಗೇಳು, ಅಣ್ಣಂಗೇಳು, ಗೋ ಟು ದ ಡಾಕ್ಟರ್, ಗೆಟ್ ಕ್ಯೂರ್ಡ್. ಆಮೇಲೆ ಈಗ ತಡೆಗಟ್ಟು. ಇದರ ಹೆಸರೇನು ಹೇಳಿ? ಪ್ರಿವೆಂಟ್. ಉದಾಹರಣೆಗೆ ಒಂದು ಪ್ಯಾರಾಸಿಟಮಾಲ್ ತೊಗೊಂಡ್ರೆ ನಾಳೆ ಜ್ವರ ಬರೋಲ್ಲ, ಬರೋದಕ್ಕೆ ಮುಂಚೆನೇ ತಡೆಗಟ್ಟಿಬಿಟ್ಟೆ. ನಾವೆಲ್ಲ ಕೊರೋನಾ ಬಂದ ಟೈಮಲ್ಲಿ ಏನು ಮಾಡ್ತಿದ್ವಿ? ಮಾಸ್ಕ್ ಹಾಕೋತಾ ಇದ್ವಿ. ಅದೇನದು? ಪ್ರಿವೆನ್ಷನ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ತಡೆಗಟ್ಟುವುದು ವಾಸಿ ಮಾಡಿಕೊಳ್ಳುವುದಕ್ಕಿಂತಲೂ ಕ್ಷೇಮಕರ ಮತ್ತು ಆರಂಭದಲ್ಲಿ ಒಳ್ಳೆಯದು. ಅದರಿಂದ ಮೊದಲನೇದೇನು? ಪ್ರಿವೆಂಟ್, ತಡೆಗಟ್ಟು. ಎರಡನೇದು, ಬಂದೇ ಬಿಡುತ್ತೆ, ಹೇಳಿ ಕೇಳಿ ಬರುತ್ತಾ? ನನ್ನ ಫ್ರೆಂಡಿಗೆ ಜ್ವರ ಬಂತು, ಫೀವರು, ವೈರಲ್ ಫೀವರು, ನಿನಗೂ ಕೊಟ್ಟ. ಯಾಕಂದರೆ ಅವ್ನು ಏನು ಸಿಕ್ಕರೂ ಅರ್ಧ ನಿಂಗೆ ಕೊಡ್ತಾನಲ್ಲ, ಚಾಕ್ಲೇಟ್ ಸಿಕ್ಕರೂ ಅರ್ಧ ಕೊಡ್ತಾನೆ, ಏನು ಸಿಕ್ಕರೂ 2 ಕೊಡ್ತಾನೆ, ಅರ್ಧ. ಈ ಜ್ವರ ಬಂತು, ತಗೊಳ್ಳೋ ಅಂತ ಕೊಟ್ಬಿಟ್ಟ, ತಗೊಳ್ಳೆ ಅಂತ ಕೊಟ್ಬಿಟ್ಲು ಫ್ರೆಂಡು. ಹಾಗೆ ಬಂದೇ ಬಿಟ್ಟರೆ, ಅನಾರೋಗ್ಯ ಬಂದೇ ಬಿಟ್ಟರೆ, ಎರಡನೇ ಸೂತ್ರ ಗೆಟ್ ಕ್ಯೂರ್ಡ್. ಒಂದು ಆರಾಮಾಗಿ ಜ್ವರ ಬಂತು ಅಂತ 2 ದಿನ ಹಾಲು ಕುಡ್ಕೊಂಡು ಬ್ರೆಡ್ ತಿನ್ಕೊಂಡು ಮಜಾ ಮಾಡಿಬಿಡೋಕ್ಕಾಗಲ್ಲ. ಒಂದಿನ ಹುಷಾರು ತಪ್ಪು ಮಲಗಿದ್ರೇ 5-10 ಮಾರ್ಕ್ಸ್ ಹೋಗುತ್ತೆ ಅಂದೆ. ಅದರಿಂದ ಬಹಳ ಸೀರಿಯಸ್ ಆಗಿರಬೇಕು. ಏನು ಮಾಡಬೇಕು? ಗೋ ಟು ದ ಡಾಕ್ಟರ್. ವೈದ್ಯರ ಹತ್ರ ಹೋಗಿ, ಅಣ್ಣಂಗೇಳು, ಅಪ್ಪಂಗೇಳು, ಅಕ್ಕಂಗೇಳು, ಅಣ್ಣಂಗೇಳು, ಗೋ ಟು ದ ಡಾಕ್ಟರ್, ಗೆಟ್ ಕ್ಯೂರ್ಡ್. ನಿಮಿಷಗಳಲ್ಲಿ, ಗಂಟೆಗಳಲ್ಲಿ ವಾಪಸ್ ಬಂದುಬಿಡ್ಬೇಕು. ನೋಡಿದ್ರಾ? ಇದೇ ಆರೋಗ್ಯದ 2. ಮೊದಲನೇದೇನು? ಪ್ರಿವೆಂಟ್. ಎರಡನೇದೇನು? ಕ್ಯೂರ್, ವಾಸಿ ಮಾಡ್ಕೊ. ತಡೆಗಟ್ಟು, ವಾಸಿ ಮಾಡು. ಸಾರ್, ಇದೆಲ್ಲ ಆರೋಗ್ಯದ್ದಾಯಿತು, ಇಷ್ಟೇನಾ? ಇಷ್ಟ ಆಗ್ಬಿಟ್ರೆ ಆಗುತ್ತಾ? ಇಲ್ಲ. ಮೂರನೇದೊಂದು ಕಾರಣ ಇದೆ ಆರೋಗ್ಯ ಕೆಡಕ್ಕೆ. ಏನದು? ಬರೀ ಪರೀಕ್ಷಾ ಟೈಮಲ್ಲ, ಬರೀ ಜೂನ್ ಟು ಮಾರ್ಚ್ ಹುಡುಗರಿಗೆ ಮಾತ್ರ ಅಲ್ಲ, ಯಾವುದೇ ಮನುಷ್ಯನಿಗೆ ಬದುಕಿರೋ ತನಕ ಮನುಷ್ಯರಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆಹಾರ ಚೆನ್ನಾಗಿರಬೇಕು. ಒಂದೇ ಮಾತಿನಲ್ಲಿ ಹೇಳ, ತಿನ್ನಬಾರದು ತಿಂದರೆ ಬರಬಾರದ್ದು ಬರುತ್ತೆ, ಆಗಬಾರದ್ದಾಗುತ್ತೆ. ಈಗಂತೂ ನೀವು ಮಕ್ಕಳುಗಳು ರಸ್ತೆಯಲ್ಲಿ ಸಿಗೋದನ್ನು ತಿಂತೀರಿ, ಜಂಕ್ ಫುಡ್ ತಿಂತೀರಿ, ಏನೇನೋ ತಿಂತೀರಿ, ಮನೇಲಿ ಮಾಡಿದ್ದು ತಿನ್ನಲ್ಲ, ಅಮ್ಮನ ಊಟ ನಿಮ್ಗೆ ಆಗಲ್ಲ, ಹೋಟ್ಲಲ್ಲಿ ಜಾಸ್ತಿ ತಿಂತೀರಿ, ಎಲ್ಲ ಪರಿಸರದಿಂದ ತೊಂದರೆ ಆಗಿರುವಂತಹ ಪಲ್ಯೂಟೆಡ್ ಆಹಾರಗಳನ್ನೆಲ್ಲ ತಿಂತೀರಿ, ಶಕ್ತಿ ಬರದೇ ಇರೋದನ್ನು ತಿಂತೀರಿ. ನಿಮ್ಮ ದೇಹವನ್ನು ನೋಡ್ಕೊಳ್ಬೇಕಾದ ಯಾವ ಅದು ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು, ಐರನ್ನು ನಾವು ಇದ್ದಕ್ಕೆ ಪಟ್ಟಿ ಮಾಡಿದ್ರೆ ಅದು ಆಹಾರದಲ್ಲಿ ಏನಿರಬೇಕು ಅದು ಯಾವುದು ನಿಮ್ಮ ಆಹಾರದಲ್ಲಿ ಇಲ್ಲೇ ಇಲ್ಲ. ಈಗ ಯಾಕೆ? ಮನೆ ಬಿಟ್ಟಿರಲ್ಲ, ಅಮ್ಮನ ಬಿಟ್ಟಿರಲ್ಲ, ಮನೆ ಆಹಾರ ಬಿಟ್ಟಿರಲ್ಲ, ರಸ್ತೆ ತಿಂತಿರಲ್ಲ. ನೋಡಿದ್ರಾ? ಮುಂದೇನೂ ಇದರಿಂದ ತೊಂದರೆ. ಆದ್ದರಿಂದ ಆಹಾರ ಚೆನ್ನಾಗಿರಬೇಕು. ಹಾಗಾದ್ರೆ ಆಹಾರ ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು? ತುಂಬ ದೊಡ್ಡ ವಿಚಾರ, ಜಾಸ್ತಿ ಹೇಳಬೇಕು, ಹೇಳಲ್ಲ. ನಿಮಗೆ ಇನ್ನು ಮುಂದಿನ 50, 60, 70 ದಿನಕ್ಕೆ ಮಾತ್ರ ಹೇಳ್ತೀನಿ. 5 ಸೂತ್ರಗಳನ್ನು ಅನುಸರಿಸಿ ಆಹಾರವನ್ನು ನೀವು ಚೆನ್ನಾಗಿ ತಗೊಳ್ಳಿ. ಆಹಾರಕ್ಕೆ 5 ಸೂತ್ರ. ಆಹಾರ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಬದುಕಿರೋ ತನಕ ಮನುಷ್ಯರಿಗೆಲ್ಲ. ನಿಮಗೆ ಮಾತ್ರ ಇನ್ನು 50 ದಿನಕ್ಕೆ ಮುಂದೇನೂ ಇದನ್ನು ಫಾಲೋ ಮಾಡಿ. ಸದ್ಯಕ್ಕೆ 5 ಸೂತ್ರ ಕೊಡ್ತೀನಿ. ಸೂತ್ರ ನಂಬರ್ 1 ಕೇಳಿಸ್ಕೊಳ್ಳಿ. ನಿಮ್ಮನ್ನು ಹಾಳು ಮಾಡೋದೇ ನೀರು. ಶಾಲೆಯಲ್ಲಿ RO ವಾಟ್ರು ಸರ್ ಬೇಡ. ನೀನು ಮನೆಯಿಂದ ದಿನ ಶಾಲೆಗೆ ಹೋಗ್ತಾ ಇದೆಯಾ? ಎಲ್ಲೂ ನೀರು ಕುಡಿಬೇಡ. ನೀರೇ ನಮ್ಮನ್ನು ಹಾಳು ಮಾಡೋದು. ನೀರು, ಕಾದಾರಿಸಿದ ಬಿಸಿ ನೀರನ್ನು 2 ಟೆಕ್ಸ್ಟ್ ಬುಕ್ ಬಿಟ್ಟೋದ್ರೂ ಸರಿಯೇ, ಒಂದಲ್ದೇ 2 ಅಲ್ದೇ 3-4 ಬಾಟ್ಲು ತೊಗೊಂಡೋದ್ರೂ ಸರಿಯೇ, ಮನೆಯಿಂದ ಕಾದಾರಿಸಿದ ಬಿಸಿನೀರು ತೊಗೊಂಡೋಗು. ಶಾಲೆಗೆ ಮಾತ್ರ ಹೋಗ್ತಿರೋದು, ಇನ್ನೆಲ್ಲೂ ಹೋಗ್ತಾ ಇಲ್ಲ. ನೋ 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 ಅಂತ ಹೇಳ್ಬಿಟ್ಟಿದ್ದಿಲ್ಲ ಬಂದಂತ. ಸೊ ಅದರಿಂದ ನೀರನ್ನು ಕುಡಿ, ಮನೆಯ ನೀರನ್ನೇ ಕುಡಿ. ಕಾದಾರಿಸಿದ ಬಿಸಿ ನೀರು, ಅಮ್ಮ, ಮನೆ, ಶಾಲೆಗೆ ತೊಗೊಂಡು. ಎರಡನೇದು ಆಹಾರ. ಹೊರಗಡೆ ಎಲ್ಲೂ ನೋ ಪಿಕ್ನಿಕ್, ನೋ ಟೂರ್, ನೋ ಹೋಟೆಲ್, ನೋ ಈಟಿಂಗ್ ಔಟ್ಸೈಡ್, ನೋ ಡ್ರಿಂಕಿಂಗ್ ಔಟ್ಸೈಡ್. ಈಗಾಗಲೇ ಹೇಳಿದ್ದೀನಲ್ವಾ? ಆದ್ದರಿಂದ ಅಮ್ಮ, ಮನೆ, ಬಿಸಿ ಊಟ. 1 ಸಲ ಹೇಳ್ದಾರೆ, 2 ಸಲ ಹೇಳ್ದಾರೆ, 3 ಸಲ ಹೇಳ್ದಾರೆ, 5 ಸಲ ತಿನ್ನು. ಅಮ್ಮ, ಮನೆ, ಬಿಸಿ ಬಿಸಿಯಾಗಿ ಊಟ ಮಾಡು. ಸೊ ಮನೇಲಿ ಊಟ ಮಾಡು, ಹೊರಗಡೆ ಎಲ್ಲೂ ತಿನ್ನಬೇಡ. 4ನೇದು ಭಾಳ ಮುಖ್ಯವಾದ್ದು ಆಯಿಲ್. ನಮ್ಮನ್ನೆಲ್ಲ ಸ್ವಲ್ಪ ಹಾಳು ಮಾಡೋದು, ದೇಹವನ್ನು ಹಾಳು ಮಾಡೋದು ಆಯಿಲಿ ಫುಡ್ಸ್. ಚಕ್ಲಿ, ಕೊಡಬಳೆ, ವಡೆ, ಆಂಬೊಡೆ ಈಗಲೇ ಬೇಕಾ? ಎಣ್ಣೆಯ ಪದಾರ್ಥ ನಮ್ಮನ್ನು ತೊಂದರೆ ಮಾಡುತ್ತೆ. ಅಂದರೆ ಇಲ್ಲ ಕಮ್ಮಿ ಮಾಡು, ಸಾಕಷ್ಟು ಕಮ್ಮಿ ಮಾಡು, ಇಲ್ಲ ಬಿಟ್ಟೇ ಬಿಡು ಇನ್ನೊಂದು 30-40 ದಿನ. ಎಣ್ಣೆಯ ಪದಾರ್ಥ ಕಡಿಮೆ ಮಾಡು. ಇನ್ನು ಬಹಳ ಮುಖ್ಯವಾದಂಥದ್ದು ಏನದು? ಇದನ್ನು ನೀನು ಒಪ್ಪಲ್ಲ ಅಲ್ಲ ನಾನು ಹೇಳಿದ್ರೆ. 5ನೇ ಸೂತ್ರ ಆಹಾರದ್ದು ಏನು? ಮಾಂಸಾಹಾರ.
ಮಾಂಸಾಹಾರವನ್ನು ಈ ಅರೆಯುವ, ಗ್ರೈಂಡ್ ಮಾಡುವ ಮಷೀನು ಹುಲಿಗೆ, ಸಿಂಹಕ್ಕೆ, ಚಿರತೆಗೆ ಇದೆ ಹೊಟ್ಟೆಲಿ, ನಮ್ಮ ಹೊಟ್ಟೆನಲ್ಲಿಲ್ಲ. ಮತ್ತು ನೀನು ತಿಂದು ಏನನ್ನು ಅರಗಿಸ್ತಾ ಇದೆಯಾ, ಏನನ್ನು ರುಬ್ತಾ ಇದೆಯಾ, ಜೀರ್ಣ ಮಾಡ್ತಾ ಇದೆಯಾ, ಅದೆಲ್ಲ ಇರಲಿ. ಆ ಮಾತು ಆಮೇಲೆ ಆಡೋಣ. ಕಡೆ ಪಕ್ಷ ಈಗ ಬೇಸಿಗೆಗಾಲ, ಅಜೀರ್ಣ, ಇಂಡೈಜೆಷನ್ನು ಖಂಡಿತ ಬೇಡ. ಇನ್ನು 30-40-50 ದಿನ ಪರೀಕ್ಷೆ ಆಗೋ ತನಕ ಮಾಂಸಾಹಾರವನ್ನು ತ್ಯಜಿಸಿದರೆ ಒಳ್ಳೆಯದು. ಸೊ ಹೀಗೆ ಈ 5 ಸೂತ್ರಗಳನ್ನು ಉಪಯೋಗಿಸಿ ನಿನ್ನ ಆಹಾರ ಕ್ರಮವನ್ನು ಮುಂದಿನ 30-40 ದಿನ ಮಾಡಿ ಆರೋಗ್ಯವನ್ನು ಹೆಚ್ಚಿಸ್ಕೋ. ಇವತ್ತಿನ ಎಪಿಸೋಡ್ನಲ್ಲಿ ಏನಾಯಿತು? ಆರೋಗ್ಯ, ಆಹಾರ, ಈ ವಿಲನ್ಗಳನ್ನು ಸರಿಯಾಗಿ ಎದುರಿಸ್ಬಿಟ್ರೆ ನೀನು ಹೀರೋ ಆಗಿ ಫಿಲಮ್ಮು ಗೆಲ್ಲುತ್ತೆ, ನಿನ್ನ ಯಶಸ್ಸು ಸಿಗುತ್ತೆ, ನಿನ್ನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕನೂ ಸಿಗುತ್ತೆ. ಆರೋಗ್ಯವನ್ನು ನೋಡಿಕೊಂಡ್ರೆ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ. ಮುಂದಿನ ಎಪಿಸೋಡ್ಗಳನ್ನ ನೋಡಿ ಪರೀಕ್ಷೆನ ನಗನಗ್ತಾ ಹೋಗೋದ್ರ ಬಗ್ಗೆ ಹೇಳ್ತೀನಿ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ನಮಸ್ಕಾರ.